ಮಕ್ಕಳ ಮಾಡ್ಬೇಕತ್ತ ಮಾಡಂಗಿಲ್ಲ ಸುರೇಶ ತಮ್ಮ ತಮ್ಮ ಚಟಕ್ಕೆ ತಾವು ಬಡದಾಡ ಕುಡದ ಇಂಥ ಘಟ ಹೊಂಡ್ಲತ್ತೇವ ಭೂಮಿ ತಲಿ ಮ್ಯಾಗ ಯಾರು ಮಕ್ಕಳ ಮಾಡ್ಬೇಕತ್ತ ಮಾಡ್ಲತ್ತಿಲ್ಲ ಉಪ್ಪು ಉಂಡು ಶರೀರ ಗಪ್ಪ ಕುಂಡ್ರು ಕೊಡಂಗಿಲ್ಲ ಅದು ಆಯಾ ಟೈಮ್ಗೆ ಅದನ್ನ ಮಾಡ್ಲಕ್ಕೆ ಹಚ್ಚತೈತಿ ಅವ್ರ ಮುಂದೆ ಸತ್ತು ಹೆಣದ ಮುಂದೆ ಬಾರಿಸಿದಂಗೆ ಬಾರಿಸ್ಲತ್ತೀರಿ ಗಂಡ ಹಾಡೋರು ಮತ್ತೆ ಅವನು ಚಟ ಅದ ಏನಂತ ಹೇಳ್ಯಾನ್ರಿ ಭಾಳ ಮಾತಾಡ್ಯಾನ ಯಾಕಂದ್ರೆ ಐರ ಸಂಘ ಊರಾಗ ನಾನು 4 ವರ್ಷದ ಹಾಡಿಕೆ ಮಾಡೀನಿ ಯಾಕಂದ್ರೆ ಒಂದು ಮಾತು ಹೇಳ್ದ ಒಂದು 4 ಸಲ ಅಂದವ ಬರೋಬರಿ ಏನತ್ತ ಸುಮ್ಮನೆ ನಮ್ಮಟಕ್ಕೆ ನಾವು ನಾಚಿ ಹೋಗಿ ಸುಮ್ಮ ಹೊರಗೆ ಕೂತೀವಿ ನೀ ನನ್ನ ದೊಡ್ಡ ಗಡಿ ಅಂತ ಹೇಳಿ ನಾ ಹೊರಗೆ ಹೋಗಿ ಕೂತಿಲ್ಲ ನೀ ಒಂದೊಂದು ಮಾತು ಅಂದಿ ಏನತ್ತ ಈಕೆ ನನ್ನ ಬಡ್ಡ್ಯಾಗ ಬಿದ್ದಳ್ರಿ ಇವನ ಬಡ್ಡ್ಯಾಗ ಹಾಕಲಕ್ಕ ತಂದರಿ ನಮ್ಮನೇಲಿ ಇವು ಮಾತಾಡೋ ಮಾತು ಎಲ್ಲಿ ಹೋಗಲಾತೈತಿ ಅನ್ನೋದು ವಿಚಾರ ಐತಿನ ದೈವದೊಳಗ್ರಿ ಒಂದು ಮಾತ್ರ ಅಲ್ಲೋ ಒಬ್ಬರು ನಾಚಿಕೆ ಬಿಟ್ಟು ಬಂದರಿ ಬರುತ್ನ್ಯಾಗ ತಂದರಿ ಹಿಂಗೆ ಮಾಡಿ ಹಾಡಿಕೆ ಮಾಡಿರೇನ ಮಾತೈತಿವೋ ನಿಂದು ಬಾಯಿ ಐತಿವೋ ಬಾಟಾ ಕಂಪ್ನಿ ಕೆರು ಹಚ್ಚಿ ತಿಕ್ಕತ್ತೀವೋ ಬಾಯಿಗೆ ಏಯ್ ಹುಚ್ಚಪ್ಯಾಲಿ ತಿಪ್ಪಿ ಮೇಗಿನ ನಾಯಿ ರೊಕ್ಕ ಗಳಿಸ್ತದೋ ಮಾತಾಡುವಂಥ ಮಾತಾಡೋದು ಕಲಿ ರೊಕ್ಕ ಎಟ್ಟ ಹೋಗ್ತತಿ ಎಟ್ಟ ಬರ್ತೈತಿ ನನ್ನ ಬಾಡಿಯಾಗ ಬೀಳ್ತಾಳ್ರಿ ನಾನು ಅದರಾಗ ಬೀಳ್ತಾಳ್ರಿ ಇದ್ರಾಗ ಇದ ಅಂದದಿ ಇನೇಮಿ ಜರ್ಕರ್ ಈ ಮಾತು ಎಲ್ರಿ ನನ್ನ ಕಿವಿಗೆ ಬಿದ್ರನ ಜಾಗದ ಮ್ಯಾಗ ನಿಂತು ಕೆರು ತಗೊಂಡು ಮಾರಿಗೆ ಹೋಗಿತ್ತು 3 ಮಂದಿಗೆ ಬಿಡಂಗಿಲ್ಲ ಮತ್ತ ಇವು ಮಾತು ಎಟ್ಟು ಬಿರುಸು ಹೋಗ್ತಾವ ಅನ್ನೋದು ತೆರೆಯಾಗಿಟ್ಟುಗೋ ಇಲ್ಲ ಶಾಸ್ತ್ರ ಬದ್ದಲ್ಲ ಬಡದಾಡು ಈಕೆ ಏನು ಮಾಡ್ರು ಮಾತು ನಮ್ಮ ತೆಳಗ ಬಂದಳ್ರಿ ನಿನಗೊಂದು ಮಾತು ಹೇಳ್ತಾನೆ ಕೇಳು ಸುರೇಶ ನೀ ಇಟ್ಟು ಚಿಲ್ಲರದಿ ನಿನ್ನ ತ್ಯಾಕ ಶಾನೆ ತಾನಿಕಿಲ್ಲ ಪುರಾಣಿಕ ನಿನ್ನ ತ್ಯಾಕ ದಗದಿಲ್ಲ ಹುಡುಗಿ ನೋಡ್ತನ್ರಿ ನಾನು ಮುಂದೆ ಹುಡುಗಾಟ ಮಾಡ್ಯಾಡ್ರಿ ಇದನ್ನ ಬಿಟ್ಟು ಬಿಡಪ್ಪು ಅದಕ್ಕೆ ಮಾತು ಹೇಳತ್ತೇನ್ರಿ ಜ್ಞಾನಿ ಮೇಲೆತ್ತೋದೋ ಬಾತ ಗದ್ದೆ ಮೇಲೆತ್ತೋದೋ ಲಾತ್ ಯಾರ ಗದ್ದದಾರ ಅನ್ನೋದು ತಿಳಿದು ಬರ್ತದೆ ಮೊದಲು ನೆಟ್ಟಗೆ ಮಾತಾಡೋದು ಕಲೀಪ ಬಾಡಿ ಹಿಡದ ಪದ ಹಾಡೋದ ಆಸ ನಿನಗ ಯಾವ ಕೊಟ್ಟನ ಉಪದೇಶ ನಿನಗ ಯಾವ ಕೊಟ್ಟನ ಉಪದೇಶ ಕೇಳಿದವ್ರ ನಿನ್ನ ಹಾಡಿಗೆ ಅಂತಾರು ದಾಸರಕ್ಕಿಂತ ಪಾಸ ಕೇಳಿದವ್ರ ನಿಮ್ಮ ಹಾಡಿಗೆ ಅಂತಾರು ದಾಸರಕ್ಕಿಂತ ಪಾಸ ಹಾಡೋದು ಅಲ್ಲಪ್ಪ ನಿನ್ನ ಕೆಲಸ ಹಾಡೋದ ಬಿಟ್ಟ ಹಮಲೆ ಮಾಡೋದು ಲೇಸ ಹಾಡೋದ ಬಿಟ್ಟ ಕೂಲೆ ಮಾಡೋದು ಲೇಸ ಹಾಸಿಗೆ ಕಾಣಲದೆ ಅಡಿವ್ಯಾಗ ಬೀಳ ಎಟ್ಟ ನಾಡಸಿದ್ಯೋ ದ್ಯಾಸ ಹುಡುಗಿ ಮುಂದ ಎಟ್ಟ ನಾಡಸಿದ್ಯೋ ದ್ಯಾಸ ಕಂಬೋಗಿ ಸುರೇಶ್ ಎಟ್ಟ ನಾಡಸಿದ್ಯೋ ದ್ಯಾಸ ಹಾಸಿಗೆ ಕಾಣಲದೆ ಅಡಿವ್ಯಾಗ ಬೀಳಾವ ಎಟ್ಟ ನಮ್ಮ ಮುಂದ ಎಟ್ಟ ನಡೆಸಿದ್ಯೋ ದ್ಯಾಸ ಶ್ರೀದ್ರಂಬೈರೆ ಗೋರವೇನ ಉಪದೇಶ ಬಾಳೆಗೆ ಕಲೆಗೆ ಬಂಗಾರ ಕಳಸ ಬಾಳೆಗೆ ಕಲೆಗೆ ಬಂಗಾರ ಕಳಸ ಕಂದ ಅಪ್ಪಣ್ಣ ಹಿಂಗ ಹೇಳತಾರ ಅಡಿಯ ನುಡಿಯ ಪ್ರಾಸ ಕಂದ ಅಪ್ಪಣ್ಣ ಹಿಂಗ ಹೇಳತಾರ ಅಡಿಯ ನುಡಿಯ ಪ್ರಾಸ ಮತ್ತೇನು ಹೇಳತ್ತೇರು ಉಪ್ಪ ನೀರ ಉಣ್ಣುವ ವರತ್ಯಲ್ಲ ಪತಿಗಿವಾದ ಹಾಕಕ್ಕಿ ಗರುತ್ಯಲ್ಲ ಮಂಗಳ ಸೂತ್ರ ಇಲ್ಲದ ಆ ಮಂಗಳ ಮಾನು ನೀನು ಮಾಡುವ ಅರುತ್ಯಲ್ಲ ಅಂದ್ರ ಕೊಳ್ಳಾಗ ತಾಳಿ ಬೇಕ ಕಾಲಾಗ ಕಾಲುಂಗ್ರ ಬೇಕ ಹಣಿ ಮೇಲೆ ಕೂಕುಮೆ ಬೇಕು ಕೈಯಾಗ ಬಳಿಬೇಕು ಇವೆಲ್ಲ ಇಟ್ಟಂತ ಮಾಲಕನ ಅದನಿವ ನಿನಗ ಇವೆಲ್ಲ ನಾ ಇಟ್ಟನೇನಂಟ್ಲಿ 4 ಮಂದಿಯಾಗ ಮುತ್ತೋ ತನಕ ಬರ್ತಿ ಚಾಜಕ ಬರ್ತಿ ಎಲ್ಲಿ ಬೇಕಾದಲ್ಲಿ ನಿನ್ನ ಮುಂದಕ್ಕೆ ಕರಿತಾರೋ ಅಂದ್ರ ನಾ ಗಂಡ ಜಗದಾಗ ದೊಡ್ಡವ
ಅದೊಂದು ಕಾಲು ಬಿಟ್ಟು ಕತ್ತಿಗತ್ಲಿ ಮಾತಾಡ್ತತಿ ಹೇಳಿ ನಾವು ಇವತ್ತು ಕತ್ತಿ ಆಗೋದು ಬೇರೆ ಜ್ಞಾನಿಯಾಗಿ ಕುಸ್ತಿ ಮಾಡೋಣ. ಯಾಕಂದ್ರೆ ಎಲ್ಲರೂ ಕೂತಾರಪ್ಪ ಅಂದ್ರೆ ಯಾರಿಗೆ ರೊಟ್ಟಿವನಿಗೆ ಊಟ ಬೇಕಾಗಿಲ್ಲ, ಜ್ಞಾನದ ಊಟ ಬೇಕಾಗ್ಯದ. ಇಲ್ಲಿ ಕೂತವ್ರಿಗೆ ಈ ರೊಟ್ಟಿ ಒಣಗಿ ಅದು ಊಟ ಹತ್ತಿಲ್ಲ. ಶಾದಿ ಮಾಲದಾಗ ರಗಡ ಅನ್ನ ಪ್ರಸಾದದ, ಆ ಅನ್ನ ಪ್ರಸಾದ ಬೇಕಾಗಿಲ್ಲ. ಜ್ಞಾನ ಅನ್ನುವಂಥ ಹೊಟ್ಟೆ ಹಸದದ, ಜ್ಞಾನ ಅನ್ನುವಂಥ ಊಟ ನೀಡಬೇಕಾಗೈತಿ ಇವತ್ತಿನ ದಿವಸದೊಳಗೆ. ಅದಕ್ಕೆ ನಮ್ಮ ಗಂಡ ಹಾಡವ್ರು ಎದ್ದ ತಕ್ಷಣ ಹೇಳಿರಪ್ಪ, ಗಂಡ ಅಂದ್ರೆ ಹೆಚ್ಚಿನವ, ಗಂಡನೇ ದೊಡ್ಡವ, ಗಂಡನೇ ಸರ್ವಸ್ವ, ಶಿವಶಕ್ತಿ ವಾದಿದು ಶಕ್ತಿನ ಬೆಳೆಸಲಕ್ಕ ನಾವು ಬಂದೀವಿ, ಸಂಬಾನ ಬೆಳೆಸಲಕ್ಕ ಕಂಬೋಗಿ ಅವ್ರು ಬಂದಾರಿಪ್ಪ. ಮತ್ತು ಗಂಡ ದೊಡ್ಡವ, ಗಂಡನೇ ಸರ್ವಸ್ವ ಅಂದಿ ಸುರೇಶ್ ಮಾಸ್ತರ. ಗಂಡ ದೊಡ್ಡವ ಅಂದಿ, ಗಂಡ ಇದ್ರ ಇರ್ಬೇಕಂತವ. ನಿನ್ನ ಮಾತು ಕೊಳ್ಳ ತೆಗೆದು ನಿನ್ನ ಕೊಳ್ಳ ಕಟ್ತಾನೆ ಇವತ್ತು. ಒಟ್ಟು ಮಾತಿಗೆ ಮಾತು ಮುರಿದ ಹಾಡಿಕೆ ಮಾಡಿದ್ರ ನಾ ಹಾಡಿಕೆ ಅದಾಗಲ್ಲ ಅಂತ ಗಂಟ್ಲೆ ಬಗಲಾಗ ತೆಗೆದ್ರ ಅದು ಹಾಡಿಕೆ ಅಲ್ಲ. ನೀ ಅಲ್ಲಿ ಮಾಡಿದಿ, ನಾ ಇದನ್ನ ಮಾಡಿ, ನಾ ಹಿಂಗೆ ಬಂದಿನಿ, ಮತ್ತು ನಿನಗೆ ಅಟ್ಟು ಸಲ ಭೋಗ ಕೊಟ್ನಿ, ನಿನಗೆ ಇಂಥ ಮಕ್ಕಳ ತೆಗದ್ನಿ. ಯಾವ ಮಕ್ಕಳು ಗಂಟು ಬಿದ್ದಿ ನೀನು? ಇದು ಜನರೂಢಿ ಐತಿದ ಸೃಷ್ಟಿನಿ, ಒಂದು ಶುಕ್ಲ ಒಂದು ಶೌನಿತ್ತ. ಯಾರ ಮಕ್ಕಳ ಮಾಡ್ಬೇಕತ್ತ ಮಾಡಂಗಿಲ್ಲ ಸುರೇಶ. ತಮ್ಮ ತಮ್ಮ ಚಟಕ್ಕೆ ತಾವು ಬಡದಾಡ ಗುಡದ ಇಂಥ ಘಟ ಹೊಂಡ್ಲತ್ತೇವ ಭೂಮಿ ತಲೆ ಮ್ಯಾಗ. ಯಾರ ಮಕ್ಕಳ ಮಾಡ್ಬೇಕತ್ತ ಮಾಡ್ಲತ್ತಿಲ್ಲ. ಉಪ್ಪು ಉಂಡ ಶರೀರ ಗಪ್ಪು ಕೊಂಡ್ರು ಕೊಡಂಗಿಲ್ಲ. ಅದು ಆಯಾ ಟೈಮ್ಗೆ ಅದನ್ನ ಮಾಡ್ಲಕ್ಕೆ ಹಚ್ಚತೈತಿ. ಹತ್ತತಿಲಿ ರಾವಣಗ ಮಾಯ ಬೆನ್ನ ಬಿಟ್ಟಿಲ್ಲ, ತ್ರಿಕಾಲಜ್ಞಾನಿ ರಾಮಗ ಮಾಯ ಬೆನ್ನ ಬಿಟ್ಟಿಲ್ಲ. ಹೆಣ್ಣ ಬೇಡ, ಹೊಣ್ಣ ಬೇಡ, ಮಣ್ಣ ಬೇಡ ಅಂತೇಳಿ ತಪಾಗೈತಿದ್ದ ವಿಶ್ವಾಮಿತ್ರ. ಬರೇ ಮೇನಕೆ ಕಾಲಾಗಿನ ಗೆಜ್ಜಿನಾದ ಕೇಳಿದ್ರೆ ಉಟ್ಕೊಂಡಂತ ಕೈಪು ಒಂದ ಪೇಟಿಗೆ ತಟ್ಟಂದ ಅಂತ ಸಾಧು ಸಂತ ಋಷಿ ಮುನಿಗಳು ಸಹಿತ. ಮಾಯ ಅಂದ್ರೆ ಇದು ಹೆಂಗ? ಹೆಣ್ಣಂದ್ರ ಒಂದು ಬೆಂಕಿದ್ದಂಗ, ಗಂಡಂದ್ರ ಒಂದು ಬೆಣ್ಣಿದ್ದಂಗ. ಅದಕ್ಕೆ ಹೇಳ್ಯಾರು, ಹೆಂಗಸ ಮಾಯಿ ಗಂಡಸ ನಾಯಿ ತಿಳಿದಿಲ್ಲ ಮಕ್ಕಳ್ರೆ ಭೂಮಿ ತಲೆ ಮ್ಯಾಗ ಈ ಜಗನ ಮಾಯದ ಜಾಲದೊಳಗಿನ ಪಿಂಜರಿದ್ದಂಗ ಅಂತ ಹೇಳ್ಯಾರ. ನಿನಗ ಗೊತ್ತಿಲ್ಲ, ಇದು ಚುಂಬಕ್ಕಿದ್ದಂಗ. ತಗೊಳಂಗಿಲ್ಲ ತಗೋತಂದ್ರ ಹೊರಗೆ ಹೋಗ್ಯಂಗಿಲ್ಲ, ಮುಚ್ಕೊಂಡ ಬಿಡಕ್ ಹತ್ತಿದಿಲ್ಲಿ. ಹಂಗ ಗಂಡ ದೊಡ್ಡವ, ಗಂಡ ದೊಡ್ಡವ ಅಂತ ಹೇಳಿದಿ. ಗಂಡ ಇದ್ರ ಇರ್ಬೇಕು ಅಂತವ. ನೀ ಗಂಡ ದೊಡ್ಡ ಮಂದಿ, ಗಂಡನ ಹೇಳಿ ಕೇಳಿ ಕಮ್ಮಿ ಮಾಡಿ ಕೊಡುನು. ಏನೋ ಒಂದು ಕೌಂದಿ ಪುರಾಣ ಬೇಡ, ಏನು ಬೇಡ, ಪುರಾಣ ಲೆಕ್ಕಲೇನ ಹೋಗ್ಲಿ. ಗಂಡ ದೊಡ್ಡ ಮಾತು ಹೇಳಿದಿ. ಗಂಡ ಇದ್ರ ಇರ್ಬೇಕಂತವ. ಜಗತ್ತಿನೊಳಗ ಕಲಿಯುಗದೊಳಗಾಗ್ಲಿ, ರಥ ಆಗ್ಲಿ, ತ್ರೇತ ಆಗ್ಲಿ, ದ್ವಾಪಾರ ಆಗ್ಲಿ, ಸದ್ದ ನಡೆದ ಕಲಿಯುಗ ಬರೇ ಒಂದು ಹುಚ್ಚು ಗಂಡ ಐತಿ ಅಂದ್ರು ಮನಿಯೊಳಗ ಮಾಡ್ಕೊಂಡ ಹೆಣ್ತಿ ಮ್ಯಾಗ ಮತ್ಯಾವ್ರೆ ಕಣ್ಣು ಹಾಕಿದ್ರ, ಯಾಕೋ ಮಗನ ನನ್ನ ಹೆಣ್ತಿ ಮ್ಯಾಲೆ ಯಾಕೆ ಕಣ್ಣು ಹಾಕ್ತೀನಿ ಅಂತೇಳಿ ಹುಚ್ಚು ಗಂಡ ಐತಿ ಅಂದ್ರು ಗಪ್ಪ ಕೊಂಡ್ರಂಗಿಲ್ಲ. ಮತ್ತೊಬ್ಬ ಕಣ್ಣು ಹಾಕಿದಂದ್ರ ಹೆಣ್ತಿ ಮ್ಯಾಲ ಯಾಕೋ ಮಗನ ಅಂತ ಕೇಳ್ತದ ಹುಚ್ಚು ಗಂಡ ಸಹಿತ. ನೀವು ಶಾನ್ಯ ಗಂಡ್ರ ಇದ್ರಲ್ಲಪ್ಪ, ಕಂಬೋಗಿ ಗಂಡ್ರ ನಿಮ್ಮ ಮಾತಿನಂತೆ ಹೋಗ್ಲಿ, ಗಂಡ ಬಾಳ ದೊಡ್ಡವ. ಅಲ್ಲೋ ತಮ್ಮ, ಕೌರವರ ಪಾಂಡವರ ಪಗಡಿ ಆಟ ಆಡ್ತಿದ್ರ, ಗಂಡ ಬಾಳ ಹೆಚ್ಚು. ನಾವು ಗಂಡ ಮೆಟ್ಟಿಗೆ ಹಸ್ತಾನೆ ಹೆಣ್ತಿ ನಂದಿ. ಕೌರವರ ಪಾಂಡವರ ಏನಾಗಿತ್ತು? ಕೌರವರ ಪಾಂಡವರ ಪಗಡಿ ಆಟ ಆಡುವಂತ ಟೈಮ್ ಅದೊಳಗ ಏನಾಯ್ತು? ಗಂಡ ದೊಡ್ಡ ಮಂದಿ, ನಿನ್ನ ಗಂಡನ ಇಲ್ಲೇ ಕಮ್ಮಿ ಮಾಡಿ ಕೊಡ್ತೀನಿ ಕೇಳು. ಕೌರವರ ಪಾಂಡವರ ಪಗಡಿ ಆಟ ಆಡುವಂತ ಟೈಮ್ ಅದೊಳಗ ಕೌರವರ ಕೈಯಾಗ ಸೋಲಾತ ಪಾಂಡವ್ರಿಗೆ. ಯಾರ್ಯಾರಿಗೆ? ನಕುಲ, ಸಹದೇವ, ಭೀಮ, ಧರ್ಮ, ಅರ್ಜುನ. ತಮ್ಮ ಆಸ್ತಿ, ಅಂತಸ್ತ್ರ, ವಸ್ತ್ರ, ವೈಡೂರ್ಯ, ಮುತ್ತ, ರತ್ನಾದಿ ಎಲ್ಲ ಕಳ್ಕೊಂಡು ಸೋತ ದಿಗಂಬರಿಯಾಗಿ ನಿಂತು ಬಿಟ್ಟಿದ್ರು. ಅವಾಗ ಹೇಳ್ತಾರು ಏನಂತ ಹೇಳಿ, ದುರ್ಯೋಧನ ಹೇಳ್ತಾನ ಒಂದು ಮಾತ. ಏನ್ ಹೇಳ್ತಾನ? ಈಗ ಹೆಂಗೈತಿ ಗೊತ್ತೈತೇನ್ರಿ? ಈಗ ಸದ್ದ ನಾವು ಮಾಡೋದು, ನಾವು ಎಟ್ಟ ನಮಗೆ ತಿಳಿದಟ್ಟ ಜನರಲ್ ಒಳಗೆ ಇದ್ದಟ್ಟ ನಾವು ಸತ್ಯ ಹೇಳ್ತೀವಲ್ಲ, ಅದಕ್ಕೆ ಕಿಮ್ಮತ್ತಿಲ್ಲ. ಈಗ ನೀವು ನಮ್ಮ ಬಡ್ಯಾಗ ಬಂದು ಬಿದ್ರಿ, ನಮ್ಮ ಮ್ಯಾಲ ಗಜ ನಿಂತಿದ್ರಿ, ಇದಕ್ಕೆ ಕಿಮ್ಮತ್ತದ ಅಲ್ರಿ? ಇದು ನಾವು ದಿವಸ ಹೇಳ್ತೀವಿ, ಯೂಟ್ಯೂಬಕ್ಕೆ ನಿಮ್ಮ ತಲೆ ಆಗದ. ನಾವು ಯಾಕೆ ಹೇಳ್ತೀವಿ ಅನ್ನೋದು ನಿಮ್ಮಲ್ಲಿ ಜ್ಞಾನೋದಯ ಐತೇನು? ಇಲ್ಲ, ನಾ ಇದು ಯಾಕೆ ಹೇಳತ್ತೀನಿ ಜ್ಞಾನೋದಯ ಅದಲ್ಲ. ಯಾಕಂದ್ರೆ ಇಲ್ರಿ, ಹೆಂಗೈತಿಪ್ಪ ಅಂತಂದ್ರೆ ಒಂದು ಕೊಡ ಹಾಲಿನಾಗ ಒಂದು ಹಳ್ಳ ಉಪ್ಪಾಗ್ಲಕ್ಕೆ ಹೋಗಬೇಡ್ರಿ ದಯವಿಟ್ಟು. ನಿಮ್ಮ ಕಡೆ ನಾನು ಸ್ಟೇಜ್ ಮ್ಯಾಗ ನಿಂತಾನೆ ಅಂದ್ರೆ ನನ್ನ ಶರೀರ ಎಲ್ಲ ಸಾವಿರಾರು ಕಣ್ಣು ಇಟ್ಕೊಂಡು ನಿಂದಿರ್ತೀನಿ. ಇದು ಮೊದಲು ತಲೆಯಾಗಿರಲ್ರಿ. ನೀವು ಏನು ಮಾತಾಡ್ಲತ್ತೀನಿ ಅನ್ನೋದು ನನ್ನ ತಲೆಯಾಗದ. ಶಾಂತ ರೀತಿ ಹಾಕೊಂಡ್ರಿ. ಅದಕ್ಕೆ ಏನಾಯ್ತು? ಕೌರವರೊಳಗೆ ದುರ್ಯೋಧನ ಹೇಳ್ತಾನ ಧರ್ಮರಾಜಾಗೆ, ಧರ್ಮ ಎಲ್ಲ ಸೋತಾನೆ ಅಂತ ಹೇಳ್ತಿ. ನಿನ್ನ ಮನ್ಯಾಗ ಇನ್ನೂ ಒಂದು ಬೆಲೆ ಬಾಳುವ ವಸ್ತು ಐತಿ, ಇನ್ನೂ ಒಂದು ಬೆಲೆ ಬಾಳುವ ವಸ್ತು ಐತಿ ನಿನ್ನ ಮನ್ಯಾಗ. ಅದನ್ನೂ ಒಂದು ತಂದು ಕೂಡ ನನ್ನ ಪಗಡಿ ಆಟದೊಳಗೆ ಅದನ್ನೂ ತಂದು ಹಚ್ಚಿ ಇನ್ನೂ ಒಂದು ಉಳ್ದತಿ ಬೆಲೆ ಬಾಳುವ ವಸ್ತು ಅಂತ. ಅವಾಗ ಹೇಳ್ತಾನೆ, ಏನು ಕೇಳ್ತಿ ಕೇಳ ದುರ್ಯೋಧನ, ಪಗಡಿ ಆಟದೊಳಗೆ ನಿನ್ನ ಕೈಯಾಗಂತ ನಾವು ಸೋತ ಕೂತೀವೋ, ಏನು ಕೇಳ್ತಿ ಕೇಳಂದಾಗ ಅವಾಗ ಹೇಳ್ತಾನೆ, ನಿನ್ನ ಮನ್ಯಾಗ ನಿನ್ನ ಹೆಣ್ತಿ ದ್ರೌಪದಳಲ್ಲ, ಆ ದ್ರೌಪದನ ತಂದು ಹಚ್ಚು ಪಗಡಿ ಆಟದಾಗ ಅಂದ. ನೀ ಹೇಳ್ತಿ ಗಂಡ ದೊಡ್ಡವ, ಗಂಡನೇ ಸರ್ವಸ್ವ, ಗಂಡಿದ್ದ ಮನಿ ಅಗದಿ ಭಾಳ ಬೆಳಗುತ್ತದೆ, ಗಂಡಿದ್ದಂದ್ರೆ ಹೆಣ್ತಿ ಮೆಟ್ಟಿಗೆ ಹತ್ತಾಳತ್ ಹೇಳಿದಿ. ಮಾಡ್ಕೊಂಡೆ ಹೆಣ್ತಿನ ಯಾವನೇ ಮಾತು ಕೇಳಿಕಿಸಿಂದ ಯಾವನ ಕೈಯಾಗರೆ ಓದು ಕೊಡ್ತಿ ಅಂದ್ರೆ ಕಂಬೋಗಿ ಗಂಡ, ನೀ ಹೆಂಗೆ ನನ್ನ ಮೆಟ್ಟಿಗೆ ಹಚ್ತೀಯಪ್ಪ? ಇವನ ಮೆಟ್ಟಿಗೆ ಹಚ್ಚೋದಾದಿಲ್ಲ.
ನಿನ್ನ ಮೆಟ್ಟಿಗೆ ಹಚ್ತಾನ. ನೀ ಹೆಂಗ ನನ್ನ ಮೆಟ್ಟಿಗೆ ಹಸ್ತಿ ಮಾಡ್ಕೊಂಡು ಹೆಣ್ತೀನ ಏನು ಓದು ಕೊಟ್ಟದ ಸುಳ್ಳು ಐತ್ಯೋ ಏನು ಖರೆ ಐತ್ಯೋ ಬೇಕಂದ್ರೆ ಮಹಾಭಾರತ ಲೇಖಿ ಪುರಾಣ ನಿನ್ನ ಮನೆ ಅಂದು ಅಲ್ಲ ಪುರಾಣ ನನ್ನ ಮನೆ ಅಂದು ಅಲ್ಲ ಪುರಾಣ ನಿನ್ನ ಮನೆ ಅಂದು ಅಲ್ಲ ಪುರಾಣ ನನ್ನ ಮನೆ ಅಂದು ಅಲ್ಲ ಎಷ್ಟೋ ದೇವಾನು ದೇವತೆಯರು ಹಿಡ್ಕೊಂಡು ಮಾಡಿರುವಂತ ಕಾಗಳ ಹಿಡ್ಕೊಂಡು ಬಂದಾವವು ಸ್ವತಃ ನಿನ್ನ ಧರ್ಮರಾಜ ಮಾಡ್ಕೊಂಡು ಹೆಣ್ತಿನ ಪಗಡಿ ಆಟದೊಳಗೆ ಇಟ್ಟು ಸೋತ ಕೆಳಗ ಚೆಂಡು ಹಾಕಿ ಕೂತ ಎಲ್ಲಿ ಗಂಡ ದೊಡ್ಡ ಮಾದಿ ಒಂದು ಪಾಯಿಂಟ್ದಾಗ ಗಂಡ ಕಮ್ಮಿ ಆದಿ ಇಲ್ಲಿ ಹೇಳಿ ಕೇಳಿ ಗಂಡ ಕಮ್ಮಿ ಆದೀನಿ ಇಲ್ಲಿ ಇನ್ನು ಇನ್ನೊಂದು ಮಾತ ನನ್ನ ಮೆಟ್ಟಿಗೆ ಹಸ್ತಾನ ಗಂಡ ನನ್ನ ಸಂರಕ್ಷಣೆ ಮಾಡ್ತಾನಂದಿ ದುಷ್ಟ ದುಶ್ಯಾಸನ ಕೂಡಿದಂತ ಸಭಾದೊಳಗೆ ದ್ರೌಪದ ದೇವಿ ಸೀರಿ ಸೆಳ್ಯಾಗ 5 ಮಂದಿ ಗಂಡ್ರ ಇದ್ರಲ್ಲೋ ಶಂಡ್ರಗತ್ತೆ ತೆಳಗ ಚೆಂಡು ಹಾಕಿ ಕೂತ್ರಿ ಮಾಡ್ಕೊಂಡ ಹೆಣ್ತಿದ್ ಯಾವ್ರಿ ಒಬ್ಬ ಸೀರಿ ಸೆಳಿತಿದ್ದ ಯಾಕೋ ಮಗನ ದುಶ್ಯಾಸನ ನನ್ನ ಹೆಣ್ತಿ ಸೀರೆ ಯಾಕೆ ಸೆಳಿತಿತ್ತ ಒಬ್ಬರೇ ನಿಮ್ಮ ಗಂಡ ಒಳಗೆ ಹೋಗಿ ಸಡ್ಡು ಹೊಡೆದು ಹೋಗಿ ಎದ್ದು ನಿಂತು ಬಿಡಿಸ್ಕೊಂಡು ಬಂದ್ರೇನು ಇದು ಇಲ್ಲಿ ಗಂಡ ಕಮ್ಮಿ ಆದಿಲ್ಲ ಇವರು ಅನಾವ್ರ ಖರೆ ಇವರು ಹೋಗವ್ರ ಬಿಡಿಸ್ಕೊಂಡು ಬರ್ಲಕ್ಕರೆ ಇವ್ರಿಗೊಂದು ಹಾಕಿತ್ತು ಹಾಕಿದ ಅಟ್ಟ ಜಗಲತ್ತೇನ ಜಗವಲ್ಯಾಕ ನಾವು ಆದ್ರೆ ನಮ್ಮದು ಎಲ್ಲರೇ ಜಗ್ಗಿ ಅಂತ ಹೇಳಿ ಸುಮ್ಮ ತಳ ಕೂತಾರ ಆಕಿನ ಬಿಟ್ಟು ನಮಗ ಗಂಟು ಬಿದ್ದಾರತ್ತ ಸುಮ್ಮ ಕೂತಾರ ಇವ್ರು ಆಗಿಲ್ಲ ನಿನ್ನ ಕೈಲಿ ಆಕಿನ ಬಿಡಿಸೋದಾಗದ ಆಗಿಲ್ಲ ಹೊತ್ತು ಹೊಂಟ್ರ ಗಂಡನ ಕಾಲ ಬೀಳಬೇಕು ಅಂತ ಹೇಳಿದ್ವಿ ಇರ್ಲಿ ಗಂಡ ಹೆಂಡತಿ ಗತ್ತಿರಬೇಕು ಸಂಸಾರದಾಗ ಜತ್ತಿರಬೇಕು ಆಕಿ ಮಾತಿನಾಗ ಅವಿರ್ಬೇಕು ಅವನ ಮಾತಿನಾಗ ಅಕ್ಕಿರ್ಬೇಕು ಗಂಡ ಹೆಂಡತಿ ಕೂಲಿ ಇರಬೇಕು ಆಕಿದ ಅವರೇ ಕಾಲ ಬೀಳಿ ಅವ್ನ ಹಾಕಿರ ಕಾಲ ಬೀಳಿ ನೀ ಹೇಳುದು ಬರೇ ಕೌಂದಿ ಪುರಾಣ ಆತು ನೀ ಹೇಳುದು ಬರೇ ಲೌಕಿಕ ಆತು ನಾ ಹೇಳತ್ತೀನಿ ಪುರಾಣ ಲೇಖಿ ಹೆಂಗ ಗಂಡನ ಕಾಲ ಬೀಳಬೇಕತ್ತ ನೀ ಹೇಳಿದಿ ಆದ್ರ ಗಂಡನ ಕುತ್ಕೊಂಡ ಹೆಣ್ತಿ ಕಾಲ ಬಿದ್ದದ ಮಹಾಭಾರತ ಲೇಖಿ ಐತಿ ಸುರೇಶ ಪಕ್ಕ ನಿನಗತ್ಲೇನ ಹಲ್ಲರ್ ಚಿಲ್ಲರ್ ಮಾತಾಡಕ್ಕೆ ಅಲ್ಲ ನಿನಗತ್ಲೇನ ಹಲ್ಲರ್ ಚಿಲ್ಲರ್ ಮಾತಾಡಿ ಬರೇ 10 ವರ್ಷನಾಗ ಬೆಂಗಳೂರು ಅವಾರ್ಡ್ ಪಡೆದ ನೀವು ಬರೇ 10 ವರ್ಷನಾಗ್ಯದ ಬೆಂಗಳೂರು ಅವಾರ್ಡ ಬಾಂಧಿಸಿದ ಗೀಗಿ ಪದಗಳ ಸರಧಾರಿಣಿ ಅಂತ ಹೇಳಿ ಜಗತ್ತಿನೊಳಗ ಮಾನ್ಯ ನಮ್ಮ ತದ್ದೇವಾಡಿ ಗ್ರಾಮದೊಳಗನ ಹೆಸರು ಪಡ್ಕೊಂಡು ಹೋಗೇನಿ ಕಿವು ಬಂದಾನ್ರಿಪ್ಪ ನಿನಗತ್ಲೆ ಹಲ್ಲರ್ ಚಿಲ್ಲರ್ ಮಾಡಿದ್ರೆ ನನ್ನ ಮೇಳ ಇಟ್ಟು ಮುಂದಕ್ಕೆ ಬರ್ತಿದ್ದಿಲ್ಲ ಇರ್ಲಿ ನಿನ್ನ ಬಾಯಿನ ಅದೈತಿ ಇರ್ಲಿ ಯಾಕಂದ್ರೆ ನೀ ಎಷ್ಟು ದುಡ್ಕೋತಿ ನಿನ್ನ ಪಗಾರ ನಿನ್ನ ಸಂಗಟ ನಾ ದುಡ್ಕೊಂಡಟ್ಟು ನನ್ನ ಪಗಾರ ನನ್ನ ಸಂಗಟ ಸ್ವತಃ ಹೊತ್ತು ಹೊಂಟ್ರ ತನ್ನ ಮನೆ ಬಿಟ್ಟು ಹೊರಗೆ ಬರಬೇಕಾದ್ರೆ ನಿನ್ನ ಧರ್ಮರಾಜ ದ್ರೌಪದ ದೇವಿ ಕಾಲು ಬೀಳದ ಹೊರಗೆ ಬರ್ತಿದ್ದಿಲ್ಲ ಬೇಕಂದ್ರೆ ಮಹಾಭಾರತ ಓದಿ ನೋಡ್ತಮ್ಮ ಹೆಣ್ತಿ ಕಾಲ ಬೀಳ್ತಿದ್ದಮ್ಮ ಮಾವ ದೊಡ್ಡವಿದ್ದಲ್ಲ ಅವ್ಯಾಕ ಕಾಲು ಬೀಳ್ತಿದ್ದ ಹೆಣ್ತಿದ ಅವ ಭಾಳ ಮಾತಾಡ್ತಿದ್ದ ನಮ್ಮ ಕಾಕವರ ಅಂಟ್ಲೆ ಬಾ ಇಲ್ಲಿ ನಿನ್ನ ಮಗಳದ ನಿಂದ ಕೂಡಿ ಐತೈತೆ ಪುರಾಣ ಲೆಕ್ಕ ನನ್ನ ನೆಗ್ ನೀ ತೆಗಿತೀಯ ಎಷ್ಟೋ ಮಂದಿ ಶಂಕ ಹಚ್ಚಿ ಹೋಗ್ಯಾರ ನೆಗ್ ತೆಗಿಯವ್ರು ಇವ್ ಬಂದಾನ್ರಿ 4ನೇದವ ಯಾವ್ದಕ್ಕೆ ನೆಗ್ ತೆಗಿದು ಹೇಳತ್ತಿ ನೀನು ರೈತ ದುಡುಕಿ ಮಾಡ್ಬೇಕಾದ್ರೆ ನನ್ನ ಭೂಮಿ ತಾಯಿ ಆಶೀರ್ವಾದ ಅವನ ತಲೆ ಮ್ಯಾಗ ಇರಬೇಕು ನನ್ನ ಭೂಮಿ ತಾಯಿಗೆ ಶರಣಾಗಿ ದುಡದಾಗ ಒಂದು ಪೀಕ್ ಅವನ ಮನೆಗೆ ಹೋಗ್ತೈತಿ ನನ್ನ ಭೂಮಿ ತಾಯಿ ಎಲ್ಲರ ಸಾತು ಕೊಡ್ಲಿಕ್ಕೆ ಪೀಕೂನು ಇಲ್ಲ ನೀ ನಿತ್ತು ಶಂಕ ಹಚ್ಚಿರು ಭೂಮಿಯಾಗ ಬೆಳೆಯಂಗಿಲ್ಲ ಮೊದಲು ಇಲ್ಲಿ ಶರಣ ಆಗಬೇಕು ಯಾಕಂದ್ರೆ ಇರ್ಲಿ ಗಂಡ ದೊಡ್ಡ ಮಂದಿ ಇಲ್ಲಿ ಗಂಡನ ಕಮ್ಮಿ ಮಾಡಿ ಕೊಟ್ಟನಿ ಇನ್ನ ದೇವ್ರ ಬಾಳ ದೊಡ್ಡವ ಇನ್ನ ದೇವ್ರ ಬಾಳ ದೊಡ್ಡವ ಅಂತ ಹೇಳತ್ತಿ ಅಂದ್ರೆ ದೇವ್ರ ಬದ್ದಲ ಕೇಳ್ಕೊತ ಹೋಗುಣ್ರಿ ಇವಂಗ ಮತ್ತೆ ಇನಕ ತಕ ವಾದ ಮಾಡಿ ಜೀವ ನಂದೈತಿ ಶರೀರ ನಿಂದೈತಿ ಎಲ್ಲ ದೈವದವ್ರು ಎಲ್ಲ ತಿಳಿದವ್ರು ಇದ್ರಿ ಭಾಳ ಹೇಳಕತ್ತಂಗಿಲ್ಲ ಜೀವ ಅಂದ್ರೆ ಗಂಡ ಐತಿ ಶರೀರ ಅಂದ್ರೆ ಹೆಣ್ಣೈತಿ ನಿನ್ನ ಶರೀರ ಬಿಟ್ಟು ನನ್ನ ಜೀವ ದೊಡ್ಡದ ಅಂತ ಹೇಳಿದಿ ಒಳಗ ಮಾತು ತಂದು ಏನಿಟ್ಟಿ ಅತ್ರಿ ಋಷಿ ಶರೀರದ ಏನ ಪಾದದ ನೀರು ತೊಡದ ಹೊಡೆದಾಳ ಯಾರ ಅನಸೂಯ ಅತ್ರಿ ಋಷಿ ಶರೀರ ಪಾದದ ನೀರು ತಗೊಂಡು ಯಾವಾಗ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ 3 ಮಂದಿ ಹೊಡೆದಳು ಅವಾಗ ಅವ್ರ ಕೂಸಾಗ್ಯಾರ ಅಂತ ಹೇಳಿದಿ ಒಮ್ಮೆ ಹೇಳ್ತಿ ಜೀವಾತ್ಮ ನಂದೈತಿ ಅಂತ ಹೇಳ್ತಿ ಶರೀರ ನಿಂದೈತಿ ಅಂತ ಹೇಳ್ತಿ ಏನ ಅತ್ರಿ ಋಷಿದ ಜೀವ ತೊಳೆದ ನೀರು ಹೊಡೆದಾಳು ಏನ ಪಾದ ತೊಳೆದ ನೀರು ಹೊಡೆದಾಳು ಇದು ಬೇಕಾಗ್ಯದ ನನಗೆ ಮೊದಲು ಪಾದ ತೊಳೆದ ನೀರು ಹೊಡೆದಾಳು ಅಂದ್ರೆ ಶರೀರ ನಂದಾತಲ್ಲ ಪಕ್ಕ ಚಟ ಐತ್ರಿ ಅವ್ರಿಗೆ ಸೀರೆ ಉಡುದ ಒಳಗ ಇವ ಸದಾಶಿವ ಮುತ್ಯ ಇದ್ದಂಗತ್ರಿ ಇವ್ ಯಾವ ಸದಾಶಿವ ಮುತ್ಯ ಬಬಲಾದಿ ಸದಾಶಿವ ಮುತ್ಯ ಇದ್ದಂಗತ್ರಿ ಸದಾಶಿವ ಮುತ್ಯನ ಸ್ಟೋರಿ ನಿನಗಿನ ಪಕ್ಕ ತಿಳಿದಿಲ್ಲ ಸದಾಶಿವ ಮುತ್ಯನ ತಳ ಅದೇ ಬೇರೆ ಅಲ್ಲ ಈಗ ಸದಾ ವರ್ಷಕ್ಕೊಮ್ಮೆ ಬಬಲಾದಿ ಒಳಗ ಸದಾಶಿವ ಮುತ್ಯನ ಥೇರಿ ಎಳಿತೈತಿ ಮಾತಿಗೆ ಮಾತು ಕೊಡುನು ಸದಾಶಿವ ಮುತ್ಯ ದೊಡ್ಡ ಮಂದಿ ಜಗದಾಗ ವರ್ಷಕ್ಕೊಮ್ಮೆ ಬಬಲಾದಿ ಒಳಗ ಸದಾಶಿವ ಮುತ್ಯನ ತೇರಿ ಎಳಿತದ ಸದಾಶಿವ ಮುತ್ಯನ ತೇರಿ ಎಳಿಬೇಕಾದ್ರೆ ಹಂಗ ಎಳೆಯಂಗಿಲ್ಲ ಸದಾಶಿವ ಮುತ್ಯನ ತೇರಿಗೆ ಮ್ಯಾಲ ಕಳಸಕ್ಕೆ ಚಂದ್ರ ತಾಯಿ ಸೀರಿ ಸುತ್ತರನ ತೇರ ಮುಂದೆ ಎಳಿತೈತಿ ಇರ್ಲಿಕ್ಕ ತೇರಿ ಎಳೆಯಂಗಿಲ್ಲ ಮುಂದಕ್ಕೆ ನಿಮ್ಮ ಸದಾಶಿವ ಮುತ್ಯ ದೊಡ್ಡವಿದ್ದಂದ್ರೆ ನಮ್ಮ ಪಡಿಕೆ ನಿಮ್ಮ ಅಪ್ಪ ಯಾಕೋ
ಅವ ಎಲ್ಲಿ ಹೋದ ಅವನ್ ಯಾರು ಕೇಳ್ತಿ ಯಾಕೆ ಸುತ್ತಗೋತಿ ನಾನು ಪಡಿಕೆ ನಿನ್ನ ಕಳಿಸಿ ನಾನು ಪಡಿಕೆ ಯಾಕ ಏನ ಸದಾಶಿವ ಮುತ್ಯ ಇಲ್ಲಿ ಕಮ್ಮಿ ಆದಿ ಏನ 3 ಲೋಕದ ಗಾಂಡ ಅರ್ಜುನ ಹತ್ರ ಇವ್ ಜಗದಾಗ ಏ ಗೀಚಿ ಗಿಲಿ ಆದಿತ್ತು ನನ್ನ ಕೈಯಾಗ ಪಕ್ಕ ವಿಚಾರ ಮಾಡಿ ಮಾತಾಡು ಯಾರ ಮುಂದ್ರೆ ಹಚ್ಚದನ ಡಂಬರಾಟ 3 ಲೋಕದ ಗಾಂಡ ಅರ್ಜುನ ನಿನ್ನ 3 ಲೋಕದ ಗಾಂಡ ಅರ್ಜುನ ವಿರಾಟ್ ರಾಜನ ಮನೆಯಾಗಿದ್ದಾಗ ಪಕ್ಕ ಚಕ್ಕೆ ಆಗಿ ಕಿಸಿದ ಸೀರೆ ಉಟ್ಕೊಂಡು ನಿಂತಿದ್ದೀವೋ ಬ್ರಹ್ಮೀಳೆ ಅಂತ ಹೇಳಿ ನಾಮ ಪಡೆದು ನಿಂತದಿ 3 ಲೋಕದ ಗಾಂಡ ನೀ ಅರ್ಜುನ ದೊಡ್ಡವ ನಾನು ಸೀರೆ ಯಾಕೆ ಉಟ್ಟು ನಿತ್ಯ ಅಲ್ಲಿ ಯಾಕ ಒಂದು ವರ್ಷ ನನ್ನ ಸೀರೆ ಉಟ್ಟು ಭ್ರಮಿಳೆ ಆಗಿ ನಿಂತದಿ ನಿಂದ ಬಂದಿತ್ತು ಏನ್ ಅವಂದ ಬಂದತಿ ನೀ ಹಾಡೊಂದು ಬಂದತ್ಯೋ ಹಾಡೊಂದು ಬಂದತಿ ಸುಮ್ಮ ನೀನು ಅವರು ಕಳಿಬಾರ್ದು ಯಾಕಂದ್ರೆ ಗಣಮಕ್ಳು ಎಲ್ಲ ಅಷ್ಟ ಕಿಮ್ಮತ್ತಕ್ಕಂದ್ರೆ ಅಟ್ಟ ಇರ್ತತಿ ಎಲ್ಲರಿಗೂ ನಿನಗಂದ್ರೆ ಯಾಕಂದ್ರೆ ಈಗ ದಯವಿಟ್ಟು ದೈವದವ್ರು ಸಿಟ್ಟು ಹಚ್ಕೊಳ್ಳೋ ಮಾತಲ್ಲ ಯಾಕಂದ್ರೆ ಕುಸ್ತಿ ಕಂಬೋಗಿ ಸುರೇಶಾಗ ಮಸೀಬನಾಳ ವಿದ್ಯಾಗ ಏನ ಅಂದ್ರು ಅವಂಗೈತಿ ಸಂಬಂಧ ನನಗೈತಿ ಮಜ್ಜರ್ಕರ್ನ ಅವ್ ನನಗೆ ಸಿಕ್ಕಂಗ ಮಾತಾಡಿನಂತ ನಾನು ಮಾತಾಡಿನ ಅಂದ್ರೆ ಅಟ್ಟು ಗಂಡಾಳಿಗೆಲ್ಲ ಪೆಟ್ಟು ಹತ್ತದ ಮಾತ ಯಾಕಂದ್ರ ಮಾನೋಳ ಮನಸ್ಯಾಗ ಮಾತಿನ ಪೆಟ್ಟ ಕಂಬೋಗಿ ಅಂತ ಕತ್ತಿಗೆ ಲತ್ತಿ ಪೆಟ್ಟ ಅಂತ ಹೇಳಾರ ಜಗತ್ತಿನೊಳಗ ನಿನಗೆ ಹೆಂಗ ತಿಳಿದಿತ್ತು ಕತ್ತಿಗೆ ಮುತ್ತೋತನ ಬಂದಂಗ ಆಗ್ಯದಲ್ಲಿ ನಿನಗೆ ಜಗದಾಗ ಕತ್ತಿಗೆ ಮುತ್ತೋತನ ಬಂದಂಗ ಯಾವ ಮೂಲೆಯಾಗಿದ್ದೇವು ಸುರೇಶ ನೀನು ಯಾವ ಮೂಲೆಯಾಗಿದ್ದು ಯಾವ ತಳದಾಗಿ ಯಾವಾಗ ಗೀಗಿ ಪದ ಅನ್ನುವಂಥದ್ದು ಮುಗ್ಗಿ ಹೋಗಿತ್ತು ಯಾವಾಗ ಮಸೀಬನಾಳ ವಿದ್ಯಾ ಡಪ್ಪು ತಗೊಂಡ ಜಗತ್ತಿನೊಳಗ ಯಾವಾಗ ಎದ್ದು ನಿಂತ ನೋಡ ಕಾಂಬೋಗಿ ಸೂರಪ್ಪ ತಿಪ್ಪ್ಯಾಗ ನಾಯಿ ಕುಣ್ಯದಂಗ ಬುಚ್ಚು ಎದ್ದರಿಗಂಡ ಹಾಡವ್ರೆಲ್ಲ ಯಾವ ಮೂಲೆಯಾಗಿದ್ರಿ ನಾ ಬಂದ ಬಳಕ ಸುಮ್ಮನೆ ಅನಬಾರ್ದತ್ತು ಬಿಡ್ಲಾಕತ್ತಿ ನಿನಗ ನನ್ನಿಂದ ನಿನಗ ಚಾರ್ಜ್ ಸಿಕ್ಕದ ಇರ್ಲಿ ಹೋಗ್ಲಿ ದೇವ ದೊಡ್ಡವ